ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೂಮಲ್ಲಿ ಮಾಡ್ಕೊಬ. ಎದ್ದೇಳು ಎದ್ದೇಳು. ಕೃಷ್ಣ, ಅಮ್ಮನ್ ಮಾಡ್ಲಂತೂ ನಿನಗ್ ಸಿಗ್ಲಿಲ್ಲ. ಅಮ್ಮನ್ ಸೀರೆ ನಿನ್ಗೆ ಜೋಳಿಗೆ ಆಗ್ಲಿ. ವಿನಯ್, ಇವನಿಲ್ಲ ಮಲ್ಕೊಳ್ಳಿ ಬಿಡು. ಅಲ್ಲ ಅದೇ ರೂಮಲ್ಲಿ ಮಲಗ್ಲಿ. ಎಚ್ಚರ ಆದ್ಮೇಲೆ ಅವನೇ ಹೋಗಿ ಮಲ್ಕೊಂತಾನೆ. ಸರಿ. ಅಮ್ಮ ಯಶೋಧ! ಚಿಕ್ಕ ವಯಸ್ಸಲ್ಲಿ ಎಡುವುದಾಗ ಕೈ ಹಿಡಿದು ನಡೆಸಿದ್ದಕ್ಕೆ ಎಂಥ ಭಗವಾನ. ಕೃಷ್ಣ, ಬೆಳಗ್ಗೆ ಎಲ್ಲೋ ಒಂದು ಸಣ್ಣದಾಗಿ ಸಂತೋಷದ ಬೆಳಕು ಕಾಣ್ತು. ಆ ಸಂತೋಷನ ಹಂಚ್ಕೊಳ್ಳೋಣ ಅಂತ ನಾನು ಬಂದೆ. ಆದ್ರೆ ಜೀವನದ ಪ್ರತಿ ಹಂತದಲ್ಲೂ ನನ್ನ ಸುಖ, ಸಂತೋಷ, ನೆಮ್ಮದಿನ ಕೊಳ್ಳಿ ಇಡುವಂತ ಇಂಥ ಮುಖ ನೋಡಿ ನನ್ನ ಮೈಯೆಲ್ಲ ಉರಿತಾ ಇದೆ. ರಾತ್ರಿ ಸುಸ್ತಾಗಿ ಬಂದಿದ್ದ, ಹಾಗೆ ಮಲಗ್ಬಿಟ್ಟಿದ್ದ ಅಷ್ಟೇ ಅಣ್ಣ. ರಾತ್ರಿ ಕುಡ್ದಿದ್ದು ಜಾಸ್ತಿ ಆಯ್ತು, ಮತ್ತೆ ನಾನು ಮಲಗಿದ್ದ ಅಂತ ಹೇಳು. ಏನೋ ಸಂತೋಷದ ವಿಷಯ ಅಂತ ಹೇಳಿದ್ಯಲ್ಲ, ಏನಣ್ಣ ಅದು? ವಿನಯ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೆಣ್ಣು ನೋಡೋ ಕೆಲಸ ಶುರು ಮಾಡಿ ಅಂತ ಹೇಳಿ ಪುರೋಹಿತರು ಬೆಳಗ್ಗೆ ಅಷ್ಟೇ ಫೋನ್ ಮಾಡಿದ್ರು. ಎಂತ ಒಳ್ಳೆ ಸುದ್ದಿ ಅಣ್ಣ. ಇರು, ಬಾಯಿ ಸಿಹಿ ಮಾಡ್ತೀನಿ. ನನಗ್ ಬೇಕಾಗಿರೋದು ಸಿಹಿ ಅಲ್ಲ, ಮನಸ್ಸಿಗೆ ನೆಮ್ಮದಿ. ಅದನ್ನ ನೀವು ಕೊಡ್ತೇನೆ ಅಂತ ಕೇಳು. ದೇವರೆಷ್ಟು ಬುದ್ಧಿವಂತ ನೋಡು. ಕೈ ಅಳತೆ ದೂರದಲ್ಲಿ ಸಂತೋಷ ನೆಟ್ಟಿದ್ದಾನೆ. ಅದನ್ನು ಅನುಭವಿಸೋದಕ್ಕೆ ಮುಂಚೆ ಹೊಡೆದು ಚೂರು ಮಾಡಬೇಕು ಅಂತಲೇ ಕಲ್ಲಿನ ರೂಪದಲ್ಲಿ ಮಗನ್ನ ತಂದು ಮನೆ ಒಳಗೆ ಇಟ್ಟಿದ್ದಾನೆ. ಇಂಥವನಿಗೆ ಸಾವು ಬಯಸೋದಕ್ಕೂ ನಂಗೆ ಮನಸ್ಸು ಬರೋದಿಲ್ಲ. ಯಾಕೆಂದ್ರೆ ಸತ್ತು ಸ್ವರ್ಗದಲ್ಲಿರೋ ಅಲ್ಲಿ ಹೋಗಿ ಇವನು ಅವಳಿಗೂ ಕಾಟ ಕೊಡ್ತಾನೆ. ಏನಾಯ್ತು ಯಶೋ? ಅಣ್ಣ ಮನೇಲಿ ಇಲ್ಲ ಅಂದ್ರೆ ಅಷ್ಟೇ ಸಾಕು ಕಣೋ. ಇಲ್ಲಾಂದ್ರೆ ವಿಷಯ ಗೊತ್ತಾದ್ರೆ ದೊಡ್ಡ ರಂಪ ಮಾಡ್ಬಿಡ್ತಾನೆ. ನಾನು ಅವ್ನು ನೋಡಿ ನೀನ ಕರಿತೀನಿ, ಸರಿನಾ? ಸರಿ. ಯಶೋಧ, ಅಣ್ಣ ಎಲ್ಲೋ ಏನಿದು ಕುತ್ತಿಗೆಯಲ್ಲಿ ಗಾಯ? ಏನಾಯ್ತು? ನೋಡಿ ಆಸ್ಪತ್ರೆಗೆ ಹೋಗೋಣ. ಹಾಸ್ಪಿಟ್ಲ್ಗೆ ಹೋಗೋಂಥದ್ದಲ್ಲ, ಏನು ಆಗಿಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಅಣ್ಣ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕ್ಕೆ ಅಂತ ಹೋಗಿದ್ನಲ್ಲ, ಅಲ್ಲಿ ಯಾರೋ ಕಳ್ಳ ಬಂದು ನನ್ನ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ ಅಣ್ಣ. ನನ್ ಪುಣ್ಯ, ಕೃಷ್ಣ ನನ್ನ ಜೊತೆಲೇ ಇದ್ದ. ಅದೇ ಸಮಸ್ಯೆ. ಮನೆಯಲ್ಲಿ ಇಷ್ಟೊಂದು ಜನ ಡ್ರೈವರ್ಗಳಿದ್ದಾರೆ. ಸಂಬಳ ಕೊಟ್ಟವ್ರನ್ನ ಮನೇಲಿ ಕೂರ್ಸ್ಕೊಂಡಿದ್ಯಾ? ಅವ್ರ ಜೊತೆಲಿ ಹೋಗೋದು ತಾನೆ. ಅದನ್ನ ಬಿಟ್ಟು ಇವ್ರ ಜೊತೆಲಿ ಯಾಕೆ ಹೋಗ್ಬೇಕಾಗಿತ್ತು? ಯಾವ ಕಳ್ಳನೂ ಬಂದು ನಿನ್ ಕುತ್ಕೆಲ್ ಸರಕ್ ಕೈ ಹಾಕಕ್ ಬಂದಿರಲ್ಲ ಯಶೋಧ. ಇವ್ರು ಯಾವತ್ತೋ ಎಲ್ಲೋ ಯಾರ್ದೋ ಜೊತೆಲಿ ಕಿರಿಕ್ ಮಾಡ್ಕೊಂಡಿರ್ತಾರೆ. ಅವ್ರು ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಸಮಯ ಕಾಯ್ತಿರ್ತಾರೆ. ಇವತ್ತು ನೀನ್ ಇವ್ರ ಜೊತೆಲಿ ಹೋದೆ, ಸಿಕ್ತು ಚಾನ್ಸು, ಕುತ್ಕೆ ಕೈ ಹಾಕಿದ್ದಾರೆ, ಅಷ್ಟೇ ನಡೆದಿರೋದು. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಅಣ್ಣ. ನಮಗ್ ಗೊತ್ತು, ನಮ್ಮನೆ ನಾಯಿ ನೀಯತ್ತು. ಕೆಂಡನ ಮಡ್ಲಲ್ಲಿ ಮುಚ್ಚಿಟ್ಕೊಂಡಿದ್ರೆ ನಮ್ಮೈ ಸುಡುತ್ತೆ ಹೊರತು ಕೆಂಡಕ್ಕೆ ಯಾವ ಕೇಡು ಆಗೋದಿಲ್ಲ. ಅರ್ಥ ಆಯ್ತಾ?
ಬಾ ಫಸ್ಟ್ ಏಡ್ ಮಾಡ್ತೀನಿ. ಇರ್ಲಿ ಬಿಡ. ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ, ಬಾ. ಕುಡಿಯೋ. ಕುಡ್ದು ಮತ್ತಲ್ಲಿ ನಿನ್ಗೆ ಇಷ್ಟ ಬಂದಾಗ ಆಡೋದಲ್ಲ, ಮತ್ತಿಳಿದ ಮೇಲೆ ಅದಕ್ಕೆ ಕಾರಣ ಉತ್ತರನೂ ಹೇಳ್ಬೇಕು. ಕುಡಿಯೋ. ದರಿದ್ರ ಚಟ ಬಿಡು ಅಂತ 1000 ಸಲ ಹೇಳಿದೀನಿ, ಎಲ್ಲಿ ಕೇಳ್ತೀಯಾ? ಇವತ್ತು ನಿಮ್ಮ ಅಪ್ಪನ ಮೇಲೆ ಕೈ ಎತ್ತಿದ್ಯಾ, ನಾಳೆ ಯಾರ ಖುಷಿಗೋಸ್ಕರ ಕುಡಿತೀಯೋ? ನನ್ ಖುಷಿಗೋಸ್ಕರ. ಎಲ್ಲೂ ಸಿಗದೆ ಇರೋದು, ಯಾರಿಗೂ ಖುಷಿ ಕೊಡದೆ ಇರೋದು ನಿಮ್ಗೆ ಕುಡ್ತಾ ಕೊಡುತ್ತಲ್ವಾ? ಅಮ್ಮ ಅಮ್ಮ ಕೊಡ್ತಾಳೆ ಯಶು. ಅದಕ್ಕೆ ಇವತ್ತು ಬದುಕಿದ್ರೆ ನಿನ್ನ ಕುಡಿಯೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಿಮ್ಗಳಿಗೆ ಅಮ್ಮ ಬದುಕಿಲ್ದೇ ಇರ್ಬೋದು, ಆದ್ರೆ ನನಗ್ ಬದುಕಿದಾಳೆ ಯಶು. ನನ್ನ ಲೋಕದಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾನು ನಿದ್ದೆ ಮಾಡ್ಬೇಕು ಅಂದ್ರೆ ನಾನು ಕುಡಿಬೇಕು ಯಶು. ಅವಾಗ ಅಮ್ಮ ಸಿಗ್ತಾಳೆ. ಇವತ್ತು ಅಮ್ಮ ಬಂದಿದ್ಲು. ಜರ್ದಾರಿ ಸೀರೆ ಉಡ್ಕೊಂಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಪ್ರೀತಿಯಿಂದ ಹಾಡು ಹೇಳ್ತಾ ನನಗ್ ತುತ್ತಿನಿಸ್ತಾ ಇದ್ಲು, ಗೊತ್ತಾ? ಅಯ್ಯೋ ಅಷ್ಟೇ ಇಲ್ಲ ಯಶು, ಅವಳ ಹತ್ರ ಮನ್ಸ್ ಬಿಚ್ಚಿ ಎಷ್ಟು ಹರಟೆ ಹೊಡಿತೀನಿ ಗೊತ್ತಾ? ಅವಳ ಹತ್ರ ಹಾಡ್ತೀನಿ, ನಗ್ತೀನಿ, ಅಳ್ತೀನಿ, ನನ್ನ ಕನ್ಸುಗಳನ್ನ ಹೇಳ್ಕೊತೀನಿ. ಸುಸ್ತಾದಾಗ ಅವಳ ಬಟ್ಲಲ್ಲಿ ಮಲ್ಕೋತೀನಿ. ಯಶು ಅವಳ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ. ನನಗೆ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣೀರು ಒರೆಸಿ ನನಗೆ ಧೈರ್ಯ ಕೊಡ್ತಾಳೆ. ಈ ಪ್ರಪಂಚದಲ್ಲಿ ಇದ್ದಾಗ ಯಾರಾದ್ರೂ ಇದನ್ನ ಹಾಳು ಮಾಡೋದಕ್ಕೆ ನೋಡಿದ್ರೆ ಮುಂದೆ ಯಾರು ಇರ್ತಾರೆ, ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಈಗ ಹೇಳು, ಕುಡಿಯೋದ್ ತಪ್ಪ? ಕುಡ್ದಾಗ ಅಮ್ಮನ ಹತ್ರ ಹೋಗೋದ್ ತಪ್ಪ? ನಾನು ಈ ತರ ಆಡೋದ್ ತಪ್ಪ? ಹೇಳು ಯಶು. ಎಲ್ಲವೂ ಸರಿ, ಎಲ್ಲವೂ ತಪ್ಪು ಕಣು. ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ಕುಡಿದೇ ಇದ್ರು ಅಮ್ಮ ಸಿಗ್ತಾಳೆ. ಎಲ್ಲದಕ್ಕೂ ಎಲ್ಲರಿಗೂ ಒಂದು ಕಾರಣ ಅನ್ನೋದಿರುತ್ತೆ, ಅದನ್ನ ನಾವು ಮೀರ್ಬೇಕಷ್ಟೇನೆ. ಸೊ ದ್ಯಾಟ್ಸ್ ಗುಡ್.